ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನೊಂದು ಈ ಮನೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಹಳೆ ಮನೆ ಬಿದ್ದೋಗಿರೋದು, ಇದ್ರ ಬಗ್ಗೆ ಒಂದು ಇತಿಹಾಸವನ್ನು, ಒಂದು ಕಥೆಯನ್ನು ಹೇಳ್ತೀನಿ ನಿಮಗೆ. ಸೊ ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ಕತೆ ಬಗ್ಗೆ ಕೇಳಿ ಏನು ಅನ್ನಿಸ್ತು ಅಂತ ಹೇಳಿ. ಫ್ರೆಂಡ್ಸ್, ಈ ಮನೆಯಲ್ಲಿ ಒಂದು ಟೈಮಲ್ಲಿ ತುಂಬ ಸುಂದರವಾದ ಫ್ಯಾಮಿಲಿ ಇರ್ತಾಯಿತ್ತು. ಫ್ಯಾಮಿಲಿ ಅಂತ ಅಂದರೆ ಒಂದು ಗಂಡ ಹೆಂಡತಿ, 3 ಮಕ್ಕಳು, 2 ಹೆಣ್ಣು ಮಕ್ಕಳು, 1 ಗಂಡು ಮಗ. ಅಷ್ಟು ಸುಂದರವಾಗಿ ಇದ್ದಂಥ ಫ್ಯಾಮಿಲಿ ಈ ಮನೆ ಈ ರೀತಿ ಇಲ್ಲಿಗೆ ಬಂದಿದೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟು ಅವರು ಏನು ಕೆಲಸ ಮಾಡ್ತಾಯಿದ್ರು ಅಂತ ಅಂದರೆ, ಹಳ್ಳಿ ಕಡೆ ಇದು ಸೆಲ್ಯೂನ್ ಅಂತ ಹೇಳ್ತೀವಲ್ವ, ಆ ರೀತಿ ಕೆಲಸ ಮಾಡ್ತಾಯಿದ್ರು ಆ ಅಂಕಲ್ಲು. ಅವ್ರ ಹೆಸರು ಬಂದು ವೆಂಕಟೇಶಪ್ಪ ಅಂತ ಹೇಳಿ. ಆ ಅಮ್ಮನ ಹೆಸರು ಬಂದು, ಮನೆ ಓನರ್ನಿ ಹೆಸರು ಬಂದು ಲಕ್ಷ್ಮಮ್ಮ ಅಂತ ಹೇಳಿ. ಸೊ ಮಕ್ಕಳ ಹೆಸರು ಬಂದು ಭಾಗ್ಯ ಅಂತ, ಒಬ್ಬರು ಸಣ್ಣೋಳೆ ಅಂತ ಕರಿತಾಯಿದ್ರು. ಸಣ್ಣೋಳು ಅಂತ ಅಂದರೆ ಚಿಕ್ಕ ಹುಡುಗಿ ಅಂತ. ಮತ್ತು ಅವ್ರ ಹೆಸರು ಏನಂತ ಗೊತ್ತಿರಲಿಲ್ಲ. ಮಗನ ಹೆಸರು ಬಂದು ಶ್ರೀನಿವಾಸ್, ಸೀನಾ ಅಂತ ಕರಿತಾಯಿದ್ರು. ಯಾವ ಮಟ್ಟಕ್ಕೆ ಬಿದ್ದಿದೆ ಅಲ್ವಾ ಫ್ರೆಂಡ್ಸ್ ನೋಡಿ. ಫಸ್ಟು ಆ ಮನೆಯಲ್ಲಿ ಅವರ ಯಜಮಾನ್ರು ಏನಿದ್ದಾರೆ ಅವರು ತೀರ್ಕೊಂಡ್ರು. ಅವರು ತೀರ್ಕೊಂಡ ಮೇಲೆ ಹೆಣ್ಣು ಮಕ್ಕಳು ಪ್ರೀತಿಸಿ ಇಷ್ಟಪಟ್ಟು, ಬೇರೆಯವರಿಗೆ ಇಷ್ಟಪಟ್ಟು ಮದುವೆ ಆಗೋಕ್ಕೆ ಅಂತ ಅವ್ರವ್ರ ಇಷ್ಟದಂತೆ ಇಬ್ಬರು ಕೂಡ ಮದುವೆ ಆದರು. ಅಲ್ಲಿಂದ ಅವರು ಮಗ ಏನಿದ್ದಾರೆ ಅವರು ಅಂಗವಿಕ ಆಗಿದ್ದರು. ಅಂದರೆ ಒಂದು ಕೈ ಇರಲಿಲ್ಲ ಅವ್ರಿಗೆ, ಹ್ಯಾಂಡಿಕ್ಯಾಫ್ಟು. ಅವ್ರ ಮಗ ಇದ್ದಿದ್ದು ಹ್ಯಾಂಡಿಕ್ಯಾಫ್ಟು. ಅವರು ಕೂಡ ಮನೆ ಬಿಟ್ಟು, ತಾಯಿ ಒಂಥರ ತಲೆ ಕೆಟ್ಟಿರೋ ಥರ, ಒಂಥರ ತಲೆ ಕೆಟ್ಟಿರೋ ಥರ ಬ್ರೈನ್ ಲೂಸ್ ಆಗೋಗಿತ್ತು. ಸೊ ಅವರನ್ನು ಕೂಡ ಬಿಟ್ಟು ಅವರು ಹೋಗ್ಬಿಟ್ರು. ಅವ್ರ ಮಗ ಅವರು ಕೂಡ ಎಲ್ಲಿ ಹೋದರು ಅನ್ನೋದು ಗೊತ್ತಿಲ್ಲ, ಯಾಕೆ ಹೋದರು, ಎಲ್ಲಿ ಹೋದರು ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ನೋಡಿ, ಅವರು ಆ ತಾಯಿ ಒಬ್ಬರೇ ಇದ್ದರು, ಈ ಮನೆಯಲ್ಲಿ ಒಬ್ಬರೇ ಇದ್ದರು. ಯಾವ ಥರ ಆಡ್ತಾಯಿದ್ರು ಅಂತ ಅಂದರೆ, ಬೆಳಿಗ್ಗೆನೇ ಎದ್ದು ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡ್ರು, ಎಲ್ಲರಿಗೂ ಬೈಯೋರು. ಮಟ್ಟಕ್ಕೆ ಬೈತಾಯಿದ್ರು ಫ್ರೆಂಡ್ಸ್ ಅವರು. ಸುಮ್ಮನೆ ಯಾರಲ್ಲೂ ರೋಡಲ್ಲಿ ಯಾರಾದರೂ ಸಿಕ್ಕಲಿ ಅವರಿಗೆ ಬೈಯೋದು. ಯಾಕೆ ನಮ್ಮ ಮನೆ ಕಡೆ ನೋಡ್ತೀರಾ, ಯಾಕೆ ನೀವು ಈ ಕಡೆ ಹೋಗ್ತಾ ಇದ್ದೀರಾ, ರೋಡಲ್ಲಿ ಹೋಗೋರ್ಗೂ ಕೂಡ ಆ ರೀತಿ ಬೈತಾ ಅವರು ಕೂಡ ಆ ಮನೆಯಲ್ಲಿ ಒಂದಿನ ನಿಧಾನ ಆದರು, ಅಂದರೆ ತೀರ್ಕೊಂಡ್ರು. ಸೊ ಅವರಿಗೆ ಎಲ್ಲ ರಿಲೇಷನ್ ಎಲ್ಲರೂ ಬಂದು ಮಣ್ಣು ಮಾಡಿದ್ರು. ಮುಗೀತು ಆ ಮನೆ ಕತೆ. ಮತ್ತು ಅವರು ಹೆಣ್ಮಕ್ಳು ಈ ಕಡೆ ಬರಲಿಲ್ಲ, ಗಂಡು ಮಗನೂ ಬರಲಿಲ್ಲ. ಏನೋ ಅವರು ಗಂಡು ಮಗ ಏನಿದ್ದಾರೆ ಅವರು ಕೂಡ ಡೆತ್ ಆಗಿದ್ದಾರೆ ಅಂತ ಹೇಳಿ ಬಂದು ನಾವು ಈ ಥರ ಕೇಳ್ದು. ಬಟ್ ಏನಂತ ಸತ್ಯ ನಮಗೂ ಗೊತ್ತಿಲ್ಲ. ಸೊ ಈ ಮನೆ ಪರಿಸ್ಥಿತಿ ಆ ರೀತಿ ಆಗಿದೆ ಫ್ರೆಂಡ್ಸ್. ಒಂದು ಟೈಮಲ್ಲಿ ಈ ಮನೆ ತುಂಬ ಸುಂದರವಾದ ನಂದಗೋಕುಲವಾದ ಅಂಥ ಮನೆ ಇದು ಈ ಮಟ್ಟಕ್ಕೆ ಬಂದು ನಿಂತಿದೆ. ಸೊ ನೋಡ್ತಾ ಇರ್ಬೋದು, ಎಷ್ಟು ಬೇಜಾರಾಗುತ್ತೆ ಅಲ್ವಾ ಫ್ರೆಂಡ್ಸ್. ಮನೆ ಯಾವತ್ತೇ ಆಗಲಿ, ಯಾರದೇ ಆಗಲಿ, ಚೆನ್ನಾಗಿದ್ದ ಇರೋಂತೆ ಮುಂದೆ ಒರಿಬೇಕೇ ಹೊರತು ಈ ರೀತಿ ಯಾವತ್ತೂ ಯಾರಿಗೂ ಆಗಬಾರ್ದು ಅಲ್ವಾ ಫ್ರೆಂಡ್ಸ್. ನಿಮ್ಮ ಪ್ರಕಾರ ಏನಂತ ಅನಿಸುತ್ತೆ ಈ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಲ್ಲಿ ಒಂದು 2-3 ಮನೆ ಇದೆ. ಸದ್ಯಕ್ಕೆ ಇದು ಒಂದು ಮನೆ ನಾನು ತೆಗಿತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇದ್ದಾವೆ ತುಂಬ, ಒಂದು 2-3 ಮನೆ ಇದೇ ರೀತಿ ಆಗಿದ್ದಾವೆ ನಮ್ಮ ಊರಲ್ಲಿ, ನಮ್ಮ ಬೀದಿಯಲ್ಲಿ, ನಮ್ಮ ಅಕ್ಕಪಕ್ಕನೇ. ಈ ಮನೆ ಬಗ್ಗೆ ನಾನು ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಸುಂದರವಾದ ಫ್ಯಾಮಿಲಿ ಆ ರೀತಿ ಆಯಿತು. ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ನಾವು ಒಂದು ಟೈಮಲ್ಲಿ ಈ ಮನೆ ಹತ್ರ ಬಂದು ತುಂಬ ಆಟ ಆಡಿದ್ದೀವಿ, ಮಾಡಿದ್ದೀವಿ. ಆದರೆ ಇವತ್ತು ನೋಡಿ ಈ ಮನೆ ಪರಿಸ್ಥಿತಿ ಏನಾಗಿದೆ, ತುಂಬ ಬೇಜಾರಾಗುತ್ತೆ ಅಲ್ವಾ ಫ್ರೆಂಡ್ಸ್. ಮತ್ತು ಅವ್ರ ಮಗ ಏನಿದ್ದಾರೆ ಅವರು ಹುಟ್ಟಿದಾಗ್ಲಿಂದ ಅಂಗವಿಕ ಅಲ್ಲ ಫ್ರೆಂಡ್ಸ್. ಅವ್ರ ಅಮ್ಮನೇ ಕೈ ಮುರಿದಾಕಿದ್ದು. ಅಂದರೆ ಚಿಕ್ಕ ಮಗಿನಲ್ಲಿ ಪಾಪು ತುಂಬ ಅಳ್ತಾ ಇತ್ತಂತೆ. ತುಂಬ ಅಳ್ತಾ ಇದೆಯಲ್ಲ ಅಂತ ತಡಿಯೋಕ್ಕಾಗ್ದಲೇ ಕೈ ತಾಂಡೋಗಿ ಬಾಗಿಲು ಸಂದಿಗೆ ಕೊಟ್ಟು ಮುರಿದಾಕಿದ್ದಂತೆ ಫ್ರೆಂಡ್ಸ್. ಆ ಕೈ ಹೆಂಗಾಗಿತ್ತು ಅಂದರೆ ಎಲ್ಲ ಒಣಕಣೋ ಥರ ಆಗಿತ್ತು, ಏನೂ ಯೂಸ್ ಇಲ್ಲ, ಬಲ್ಗೈ. ಆ ರೀತಿ ಮಾಡಿದ್ದಂಥ ತಾಯಿಯವರು ನೋಡಿ ಫ್ರೆಂಡ್ಸ್. ಮನೆಯಲ್ಲಿ ಅದೇ ಹೇಳೋದು ಏನಂದರೆ, ಸಂಸಾರ ಒಂದು ಚೆನ್ನಾಗಿರಬೇಕು ಅಂತ ಅಂದರೆ ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳೇ ಆಗಲಿ ಎಲ್ಲ ಅನುಸರಿಸ್ಕೊಂಡು ಜೀವನ ಮಾಡಿದ್ರೆ ಮಾತ್ರ ಒಂದು ಮನೆ ಚೆನ್ನಾಗಿರೋಕ್ಕೆ ಸಾಧ್ಯ. ಆ ಅಮ್ಮ ಆಡ್ತಾ ಇದ್ದಿದ್ದು ನೋಡಿದ್ರೆ, ಆ ಅಮ್ಮನ ನಾಲ್ಗೆಯಿಂದನೇ ಇವತ್ತು ಈ ಮನೆ ಬಾಗಿಲು ಕಲ್ಲು ಮುಳ್ಳಾಗಿ ನಿಂತಿರೋದು ಅಂತ ಅನಿಸುತ್ತೆ. ಆ ಮಟ್ಟಕ್ಕೆ ಯಾರಿಗೂ ಅವರು ಮಕ್ಕ ನೋಡ್ತಾ ಇರಲಿಲ್ಲ, ಆ ರೀತಿ ಬೈತಾಯಿದ್ರು ಫ್ರೆಂಡ್ಸ್. ಯಾರಿಗೆ ಒಂದು ಏನೇ ಮಾತಂದರೂ ಯೋಚನೆ ಮಾಡಿ ಹೇಳಬೇಕು ಅಲ್ವಾ ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.